ಆಲ್, ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ವೀಕೆಂಡ್ಗೆ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಒಂಥರ ಗ್ರೇವಿ ಥರ, ಫುಲ್ ಸಾಂಬಾರಲ್ಲ, ಗ್ರೇವಿ ಟೈಪು, ಚಪಾತಿ ಆಗಿರ್ಬೋದು, ಮುದ್ದೆಗೂ ಅಡ್ಜಸ್ಟ್ ಆಗೋ ಥರ, ರೈಸಿಗೆ ಆ ಥರದನ್ನು ಮಾಡ್ತಾಯಿದ್ದೀನಿ. ಇದೊಂದು ಕುಕ್ಕಿಂಗ್ ವ್ಲಾಗೇ ಆಗಿರುತ್ತೆ. ಸೊ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀಟಾಗಿ ಚಿಕನ್ ಎಲ್ಲ ವಾಶ್ ಮಾಡಿ ಫಸ್ಟೇ ಇಟ್ಕೊಂಡಿದ್ದೀನಿ. ನಾಟಿ ಕೋಳಿ ಅಂತ ಅಂದರೆ ತುಂಬ ಗಟ್ಟಿ ಇರುತ್ತಲ್ಲ, ಓಪನ್ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲೇ ಕುಕ್ ಮಾಡ್ತಾಯಿದ್ದೀನಿ. ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಅರಿಶಿನ ಹಾಕ್ಕೊಂಡು 2-3 ಸತಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ. ಈಗ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ಕಲ್ಲುಪ್ಪನ್ನು ಹಾಕಿದ್ರೆ ರುಚಿ ಇರುತ್ತೆ. ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು, ಚಿಕನಿಗೆ ಬೇಕಾಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ. ಅದು ಫುಲ್ಲು ನೀರೆಲ್ಲ ಅದು ಬಿಟ್ಕೊಬೇಕು. ಹಾಗೆ ಬಿಟ್ಕೊಂಡು ಫುಲ್ಲು ಎಣ್ಣೆ ಏನಿರುತ್ತೆ ಆ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಕಲ್ಲುಪ್ಪು ಎಲ್ಲ ಹಾಕಿದ್ಮೇಲೆ ನಾನು 1 ಸ್ಪೂನಷ್ಟು ಅರಿಶಿನ, ಹಾಗೆ 3/4 ಸ್ಪೂನಷ್ಟು ಮೆಣಸಿನ ಪೌಡ್ರು, ಹಾಗೆ 1/3 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಇವಾಗಲೇ ಹಾಕಿದ್ರೆ ಸ್ವಲ್ಪ ಖಾರ ಹಿಡಿಯುತ್ತೆ, ಚಿಕನ್ಗೆಲ್ಲ ಟೇಸ್ಟಿ ಇರುತ್ತೆ ಪೀಸಸ್ಗಳಿಗೆಲ್ಲ. ಆಮೇಲೆ ಹಾಕಿದ್ರೆ ಅದು ಅಷ್ಟು ಹಿಡಿಯೋದಿಲ್ಲ. ಇವಾಗ ಬೇಯ್ಬೇಕಾದ್ರೆ ಹಾಕಿದ್ರೆ ಎಲ್ಲ ಎಣ್ಣೆ ಬಿಟ್ಕೋಬೇಕಾದ್ರೆ ಅದು ನೀಟಾಗಿ ಅದು ಅಬ್ಸರ್ವ್ ಆಗಿರುತ್ತೆ, ಉಪ್ಪು ಖಾರ ಎಲ್ಲನೂ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಹಾಕ್ತೀನಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ನಾವೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಇದನ್ನು ಅದಕ್ಕೆ ಕ್ಲೋಸ್ ಮಾಡಿರ್ತೀನಿ ಒಂದು ಪ್ಲೇಟ್ನ. ಮಸಾಲೆಗೆ ಏನೇನು ಮಾಡ್ಕೋಬೇಕು ನೋಡೋಣ ಬನ್ನಿ. ಮಸಾಲೆಗೆ ನಾವು ಹುರಿದು ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಹಾಕ್ಕೊಂಡು ಆಮೇಲೆ ಕೂಡ ಕುದಿಸ್ಕೋಬೋದು. ನಾನು ಈಗ ಹಾಗೆ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ, ಹಾಗೆ 2 ಟೊಮೆಟೊ, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಶುಂಠಿ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, 3 ಮೆಣಸು, ಮತ್ತು 2 ಸ್ಪೂನಷ್ಟು ಕಡಲೆ, ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೀಟಾಗಿ ಫೈನ್ ಪೇಸ್ಟ್ ಆಗಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಸಾಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹುರಿದು ಮಾಡಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ, ಈ ಥರ ರುಬ್ಬು ಮಾಡಿದ್ರೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಈಗ ಚಿಕನಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು. ಈಗ ಇದನ್ನು ಪೇಸ್ಟ್ ನಾವು ಏನು ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊತೀನಿ. ಚಿಕನ್ ಗ್ರೇವಿ ಆಗಿ ಇರ್ಬೋದು, ಯಾವುದಾದ್ರೂ ಡಿಶಸ್ಗೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಜಸ್ಗೆ ಧನಿಯಾ ಪೌಡರ್ ಇರಲೇಬೇಕು, ಎಲ್ರಿಗೂ ಕಾಮನ್ನಾಗಿ ಗೊತ್ತೇ ಇರುತ್ತೆ. ಸೊ ಅದು ಹಾಕಿದ್ರೇ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆ 1 ಲೋಟದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಸೆಮಿ ಗ್ರೇವಿ ಟೈಪ್ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಸಾರು ಮಾಡ್ಕೊತಾ ಇಲ್ಲ, ಇಬ್ಬರಿಗೋಸ್ಕರ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದ್ದು ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ಸ್ ತೊಗೊತೀನಿ. ಇದು ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವ. ಸೊ ಹಾಗಾಗಿ ಈಗ 3 ವಿಷಲ್ಸ್ ಆದಮೇಲೆ ಲಿಡ್ ಓಪನ್ ಮಾಡ್ತಿದ್ದೀನಿ. ನೋಡಿ, ತುಂಬ ನೀಟಾಗಿ ಬೆಂದ್ಕೊಂಡಿದೆ. ಎಳೆದಾಗಿರೋದ್ರಿಂದ 2 to 3 ವಿಷಲ್ಸ್ ತೊಗೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಒಂದೊಂದು ತುಂಬ ಬಲ್ಕ್ ಬಿಟ್ಟರೆ ಆವಾಗ 4-5 ವಿಷಲ್ ಮೇಲೇ ತೊಗೊಬೇಕಾಗುತ್ತೆ. ಒಂದೊಂದು ಸತಿ 10 ವಿಷಲ್ ಆದರೂ ತೊಗೊಳ್ಳೇಬೇಕಾಗುತ್ತೆ. ಒಂದೊಂದು ಸತಿ ಅಷ್ಟು ಇದಾಗ್ಬಿಟ್ಟಿರುತ್ತೆ, ತುಂಬ ಬಲ್ತಿದ್ದಾಗಿದ್ರೆ. ಈಗ ಊಟಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ. ನನ್ನ ಮಗನೂ ಹೊಟ್ಟೆ ಶೂ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಕೂತಿದ್ದಾನೆ. ಈಗ ರೈಸ್ ಮತ್ತು ಚಿಕನ್ ಕರಿ, ಹಾಗೆ ಈರುಳ್ಳಿ ಮತ್ತು ಲೆಮನ್ ಇಷ್ಟನ್ನು ಇಟ್ಕೊಂಡಿದ್ರೆ ನಮ್ಮ ಭಾನುವಾರದ ಬಾಡೂಟ ರೆಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿದ್ದು, ಸಿಂಪಲ್ಲಾಗಿ ಬೇಗನೂ ಮಾಡ್ಕೊಬೋದು. ಜಾಸ್ತಿ ಟೆನ್ಷನ್ನೇ ಇಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ, ಹುರಿದೇ ಮಾಡಬೇಕು ಅಂತ ಏನಿಲ್ಲ, ಈ ಥರ ರುಬ್ಬಿ ಕೂಡ ಮಾಡ್ಬೋದು. ಸೊ ಈಗ ಊಟ ರೆಡಿಯಾಗಿದೆ. ಚಿಕನ್ ಗ್ರೇವಿ ವಿತ್ ರೈಸ್ ಮಾಡ್ಕೊತಾ ಇದ್ದೀನಿ. ನೈಟ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ಈಗೇನು ಮುದ್ದೆ ಮಾಡ್ಕೊಂಡಿಲ್ಲ. ಸೊ ನೋಡ್ಬೋದು, ನನ್ನ ಮಗ ಅಂತೂ ಕಾಯ್ತಾ ಇದ್ದಾನೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿ ಆನ್ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ನೇಹಿತರೆ.